ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮನಸ್ಸಿನ ತೊಳಲಾಟ, ಕಲ್ಪನೆಯ ಕಾವು ಮತ್ತು ಬದುಕಿನ ಅನುಭವಗಳು ಅಕ್ಷರಗಳಾಗಿ ಆಕಾರ ಪಡೆದಾಗ ರೂಪುಗೊಳ್ಳುವುದೇ ಕಾವ್ಯ. ಗಡಿನಾಡು ಕಾಸರಗೋಡಿನ ಪ್ರತಿಭಾವಂತ ಕವಯಿತ್ರಿ ಶ್ರೀಮತಿ ರೇಖಾ ಶ್ರೀನಿವಾಸ ಮುನಿಯೂರು ಅವರ ಚೊಚ್ಚಲ ಕವನ ಸಂಕಲನ ಕಾಡು ಕುದುರೆಯ ಬೆನ್ನೇರಿ. ನವ್ಯ ಶೈಲಿಯ ಪ್ರಭಾವದೊಂದಿಗೆ ಸ್ವಂತಿಕೆಯ ಸೊಗಸನ್ನು ಮೈಗೂಡಿಸಿಕೊಂಡಿರುವ ಈ ಕೃತಿಯಲ್ಲಿ ಬದುಕಿನ ಸಂವೇದನೆಗಳು, ನಿಸರ್ಗದ ಬೆಡಗು, ಪ್ರೀತಿ ವಾತ್ಸಲ್ಯ ಹಾಗೂ ವೈಚಾರಿಕತೆಯ ಅದ್ಭುತ ಸಂಗಮವಿದೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಶ್ರೀಶಾ ದೇವಪೂಜಿತ್ತಾಯ ಅವರ ಅರ್ಥಪೂರ್ಣ ಮುನ್ನುಡಿ ಹಾಗೂ ಡಾಕ್ಟರ್ ಕೊಲ್ಚಪ್ಪೆ ಗೋವಿಂದ ಭಟ್ ಅವರ ಪ್ರೋತ್ಸಾಹದ ಬೆನ್ನುಡಿಯೊಂದಿಗೆ ಮೂಡಿಬಂದಿರುವ ಈ ಕೃತಿಯನ್ನು ಕಥಾಬಿಂದು ಪ್ರಕಾಶನ ಮಂಗಳೂರು ಅತ್ಯಂತ ಸುಂದರವಾಗಿ ಹೊರತಂದಿದೆ. ಕಾವ್ಯಾಸಕ್ತರ ಮನಗೆಲ್ಲುವ 49 ಭಾವಪೂರ್ಣ ಕವಿತೆಗಳ ಈ ಸಂಕಲನ ಪ್ರತಿಯೊಬ್ಬ ಓದುಗರ ಪುಸ್ತಕ ಸಂಗ್ರಹದಲ್ಲಿರಬೇಕಾದ ಮಹತ್ವದ ಕೊಡುಗೆ. ಒಮ್ಮೆ ಓದಿ ಕಾವ್ಯಾನಂದವನ್ನು ಆಸ್ವಾದಿಸಿ. ಗಣ್ಯರಿಗೆ ಹಾಗೂ ಹಿರಿಯ ಸಾಹಿತಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರುವ ಸಾಹಿತ್ಯಾಭಿಮಾನಿಗಳಿಗೂ ಕೂಡ ನನ್ನ ವಂದನೆಗಳು. ಈಗ ನನ್ನ ಕಾಡು ಕುದುರೆ ಎಂಬ ಕವನ ಸಂಕಲನ ಈಗ ಲೋಕಾರ್ಪಣೆಗೊಂಡದ್ದು ಬಹಳ ಸಂತೋಷ ಅನ್ನಿಸ್ತಾ ಉಂಟು. ಇದು ನನ್ನ ಪ್ರೀತಿಯಾಗಿದೆ. ಇದು ಒಂದು ಕೇವಲ ಹೆಸರಲ್ಲ, ಹತೋಟಿ ತಪ್ಪಿದ ಭಾವನೆಗಳನ್ನು ಬೆನ್ನೇರಿ ನಮ್ಮೊಳಗಿನ ಭಾವನೆಗಳನ್ನು ತುಮುಲಗಳ ಒಂದು ಪಯಣ ಅಂತ ಹೇಳ್ಬೋದು. ಇದರಲ್ಲಿ ನಾನು ನನ್ನ ಅಂತರಾಳದ ಧ್ವನಿಗಳನ್ನು ನಾನು ಇದರಲ್ಲಿ ಪ್ರಕಟ ಮಾಡಿರುವಂಥದ್ದು. ಇದರ ಅಕ್ಷರಗಳ ರೂಪದಲ್ಲಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದು. ತಾವೆಲ್ಲರೂ ಇದನ್ನು ಓದಿ ತಮ್ಮ ಅನಿಸಿಕೆಗಳೇ ತಮ್ಮ ಅನಿಸಿಕೊಂಡು ನನ್ನ ಈ ಕವನ ಸಂಕಲನ ಸ್ವೀಕರಿಸ್ತೀರಿ ಎಂಬ ನಂಬಿಕೆ ನನಗೆ ಉಂಟು. ಕಾಡು ಕುದುರೆಯಂತೆ ಸ್ವತಂತ್ರವಾದ ಹಾಗೂ ದಿಢೀರಾಗಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಒಂದು ಪ್ರಯತ್ನವೇ ನನ್ನ ಈ ಕವನ ಸಂಕಲನ. ಇದು ನನ್ನ ಅಂತರಾಳದ ಧ್ವನಿ ಹಾಗೂ ಈ ಕವಿತೆಗಳಿಗೆ ಇದರಲ್ಲಿ ನಮ್ಮ ಭಾವನಾ ಪುಂಜಗಳು ಹಾಗೂ ನನ್ನ ಅಂತರಾಳದಲ್ಲಿ ತುಂಬಿದ ಯಾವುದೇ ಒಂದು ಸ್ನಿಗ್ಧ ಪ್ರಕೃತಿಯಲ್ಲಿ ಉಂಟಾದಂಥ ಕೆಲವು ಸನ್ನಿವೇಶಗಳು ಮತ್ತು ನಮಗೆ ಭಾವನೆಗಳಿಗೆ ಯಾವ ರೀತಿಯಲ್ಲಿ ಎಲ್ಲ ತೋರ್ತದೆ. ಕೆಲವು ಕವಿಗಳು ಕೆಲವು ರೀತಿ ಬರೀತಾರೆ. ಹಾಗಂತ ನನ್ನ ಈ ಕವನಗಳಲ್ಲಿ ಜೀವ ತುಂಬಿರುವಂಥದ್ದು ಸೂಕ್ತವಾದ ಮನಸ್ಸಿನ ಭಾವನೆಗಳು ಹಾಗೂ ಎಲ್ಲ ಕೂಡ ತಾವು ಕಾವ್ಯಾಸಕ್ತರು ಎಲ್ಲರೂ ಕೂಡ ಇದನ್ನು ಓದಿ ತನ್ನನ್ನು ಪ್ರೋತ್ಸಾಹಿಸಬೇಕಂತ ನನ್ನ ಒಂದು ಕಳಕಳಿ. ಹಾಗೂ ಇನ್ನು ಹೇಳಬೇಕಂದ್ರೆ ಈ ಒಂದು ಪುಸ್ತಕ ಬಿಡುಗಡೆ ಆಗಬೇಕಾದ್ರೆ ಇದರ ಹಿಂದೆ ಅನೇಕ ಜನರ ಶ್ರಮ ಉಂಟು. ಅದರಲ್ಲಿ ಮೊದಲಿಂದಾಗಿ ಒಳ್ಳೆಯ ಪುಸ್ತಕ, ಚಂದವಾದ ಮುದ್ರಣ ಹಾಗೂ ಒಳ್ಳೆಯ ಅಂದರೆ ಸುಂದರವಾದ ಮುಖಪುಟ, ಒಳಗಿನ ಕವಿತೆಗಳ ಶೈಲಿ ಇದೆಲ್ಲ ಕೂಡ ಸುಂದರವಾಗಿ ರೂಪ ತಾಳಬೇಕಾದ್ರೆ ಅದಕ್ಕೆ ಕಾರಣ ಕಥಾಬಿಂದುವಿನ ಪ್ರಕಾಶಕರು, ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಹಾಗೆ ಇದು ಒಂದು ಪುಸ್ತಕ ನಮ್ಮ ಕೈ ಸೇರಬೇಕಾದ್ರೆ ಅದರೊಳಗೆ ಅನೇಕ ಮುನ್ನುಡಿಯನ್ನು ಬರೀಬೇಕು. ಆ ಮುನ್ನುಡಿ ನನಗೆ ಹಿತವಾದ ಮಾರ್ಗದರ್ಶನ, ಒಳ್ಳೆಯ ನುಡಿಗಳಿಂದ ಸಹಕರಿಸಿ ನನಗೆ ಈ ಪುಸ್ತಕವನ್ನು ಚಂದವಾಗಿ ಮುದ್ರಣಗೊಳಿಸಲಿಕ್ಕೆ ಅವಕಾಶ ಮಾಡಿ ಸಹಕರಿಸಿದಂತಹ ನಮ್ಮ ಹಿರಿಯರು ಆದ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ವಿಜೇತರೂ ಆಗಿರುವ ಸರಕಾರಿ ಕಾಲೇಜಿನ ಪ್ರೊಫೆಸರ್ ಶ್ರೀಶಾ ದೇವಪೂಜಿತ್ತಾಯ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಬೆನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಇಂದು ಈ ವೇದಿಕೆ ಮೇಲೆ ನಾನು ನಿಲ್ಲಬೇಕಂದ್ರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ನನ್ನನ್ನು ಒತ್ತಾಸೆಯಿಂದ ತಂದು ನಿಲ್ಲಿಸಿದವರು ಹಾಗೂ ಚಂದವಾದ ಬೆನ್ನುಡಿಯನ್ನು ಬರೆದು ನನ್ನನ್ನು ಆಶೀರ್ವದಿಸಿದ್ದಾರೆ ಹಿರಿಯ ಸಾಹಿತಿ ಹಾಗೂ ದತ್ತಿ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಕೊಲ್ಚಪ್ಪೆ ಗೋವಿಂದ ಭಟ್ ಇವರಿಗೆ ನನ್ನ ಅನಂತ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನನ್ನ ಪ್ರತಿಯೊಂದು ಅಕ್ಷರಗಳ ಹಿಂದೆಯೂ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಹುರಿದುಂಬಿಸಿ ಈ ಒಂದು
ಕವನ ಸಂಕಲನಕ್ಕೆ ತನು ಮನ ಧನಗಳಿಂದ ಸಹಿಸಿ ನನ್ನನ್ನು ಈ ನಿಟ್ಟಿನಲ್ಲಿ ಒಂದು ಕವಿಯಿತ್ರಿ ಎಂಬಂತೆ ಸಮಾಜಕ್ಕೆ ಪರಿಚಯಿಸಿದಲ್ಲಿ ಮುಖ್ಯವಾಗಿ ನನ್ನ ಮನೆಯವರಾದಂಥ ಶ್ರೀಯುತರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ನಾನು ಹೇಳಲೇಬೇಕಾಗಿದೆ. ಹಾಗೆ ನನ್ನ ಪ್ರೇರಣೆಗಳು ನನ್ನ ಮಕ್ಕಳಾದಂಥ ಸುಚಿತ್ರಾ ಮತ್ತು ವಿಷ್ಣು, ಇವರಿಗೂ ಕೂಡ ನನ್ನ ಶುಭ ಹಾರೈಕೆಗಳು. ಹಾಗೆ ನನ್ನನ್ನು ನಿಟ್ಟಿನಲ್ಲಿ ನನಗೆ ಒತ್ತಾಸೆಯನ್ನು ಕೊಟ್ಟು ನನ್ನನ್ನು ಈ ಕವಿತೆಗಳನ್ನು ಬರೀಲಿಕ್ಕೆ ನನ್ನನ್ನು ಪ್ರೇರೇಪಿಸಿದಂತಹ ನನ್ನ ಸಂಗೀತ ಗುರುಗಳಾದಂಥ ಶ್ರೀಮತಿ ವಿದುಷಿ ಸಾವಿತ್ರಿಕೆ ದೊಡ್ಡಮಣಿಯವರಿಗೆ ಕೂಡ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ನನ್ನ ಮನೆಯಲ್ಲಿ ಹಿರಿಯರಾದಂತಹ ನನ್ನ ಅತ್ತೆ ಮಾವಂದರು ಅವರಿಗೆ ಕೂಡ ನನ್ನ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ನನ್ನ ಕಾವ್ಯವನ್ನು ಕವನ ಸಂಕಲನವು ತಾವೆಲ್ಲರೂ ಓದಿ ತನಗೆ ಪ್ರೋತ್ಸಾಹಿಸಬೇಕು. ತಮ್ಮ ಪ್ರೋತ್ಸಾಹಗಳೇ ನನ್ನ ಮುಂದಿನ ಪ್ರೇರಣೆಗಳಾಗಿ ಹೆಜ್ಜೆಗೆ ನನ್ನ ದಾರಿದೀಪ ಆಗಬೇಕು ಅಂತ ಹೇಳ್ತಾ ನಾನು ಇಷ್ಟು ಹೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.